ನಮಸ್ತೆ ಮಿತ್ರರೇ. ಮನುಷ್ಯನ ಜೀವನ ಶೈಲಿಯ ಬದಲಾವಣೆ ಹಾಗೂ ನಮಗೀಗ ದೊರಕುತ್ತಿರುವಂತಹ ತಿಂಡಿ ತಿನಿಸುಗಳು, ಅದರೊಟ್ಟಿಗೆ ಆಹಾರ ಪದಾರ್ಥಗಳು, ಇವುಗಳ ಬದಲಾವಣೆಯಿಂದಾಗಿ ಮನುಷ್ಯನ ದೇಹದಲ್ಲಿ ಅನೇಕ ರೋಗಗಳು ವಕ್ರಿಸಿಕೊಂಡಿದೆ. ಹಾಗಿರುವಾಗ ಅದರಲ್ಲಿ ಕೊಲೆಸ್ಟ್ರಾಲ್ ಒಂದು. ನಾವೀಗ ಕೇಳ್ತಿರ್ಬೋದು, ಎಲ್ಲ ಕಡೆಯಲ್ಲಿ ಸಹ ಸಣ್ಣ ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಸಹ ಈ ಹೃದಯ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಎಲ್ಲರೂ ಸಹ. ಅದರೊಟ್ಟಿಗೆ ಫ್ಯಾಟ್ ಅಕ್ಯುಮುಲೇಟ್ ಆಗ್ತಾ ಉಂಟು ಬಾಡಿಯಲ್ಲಿ. ಹಾಗಿರುವಾಗ ಹಿಂದಿನ ಕಾಲದಲ್ಲಿ ಇಂತಹ ಪ್ರಾಬ್ಲಮ್ ಹೆಚ್ಚಾಗಿ ಇರಲಿಲ್ಲ. ಯಾಕೆ ಹೇಳಿದರೆ ನಮ್ಮ ಆಹಾರ ಪದ್ಧತಿಯೇ ಬೇರೆ ಇತ್ತು. ಇವತ್ತು ನಾನೊಂದು ಈ ಒಂದು ಕೊಲೆಸ್ಟ್ರಾಲ್, ಅಂದರೆ ಕೊಲೆಸ್ಟ್ರಾಲಲ್ಲಿ ಎರಡು ವಿಧ ಉಂಟು. ಒಂದು ಒಳ್ಳೆ ಕೊಲೆಸ್ಟ್ರಾಲ್, ಮತ್ತೊಂದು ಕೆಟ್ಟ ಕೊಲೆಸ್ಟ್ರಾಲ್. ಅದರಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಾದಾಗ ಅದು ರಕ್ತನಾಳಗಳನ್ನು ಬ್ಲಾಕ್ ಮಾಡ್ತದೆ. ಹಾಗಿರುವಾಗ ಇವತ್ತೊಂದು ಮನೆಯಲ್ಲಿ ಸಿಗುವಂತಹ ಕೆಲವು ವಸ್ತುಗಳನ್ನು ಉಪಯೋಗಿಸಿ ನನ್ನ ಪಾನೀಯವನ್ನು ತಯಾರಿಸಿದ್ದೇನೆ. ಅದನ್ನು ಯಾವ ರೀತಿಯಲ್ಲಿ ಉಪಯೋಗಿಸುವುದು, ಹೇಗೆ ಮಾಡುವುದು ಎಂದು ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಅಡಿಗೆ ಮನೆಗೆ ಹೋಗೋಣ. ನಮಸ್ತೆ ಮಿತ್ರರೇ. ಈಗ ನಾವು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೆ ಸಣ್ಣ ಸಣ್ಣ ಪ್ರಾಯದವರಿಗೆ ಹಾರ್ಟ್ ಅಟ್ಯಾಕ್ ಆಗುವುದನ್ನು ಕೇಳ್ತಾ ಇದ್ದೇವೆ. ಈ ಒಂದು ಕೊಬ್ಬಿನ ಅಂಶ ದೇಹದಲ್ಲಿ ಜಾಸ್ತಿ ಆದರೆ ರಕ್ತ ಪರಿಚಲನೆ ಆಗುವುದು ಸ್ವಲ್ಪ ಅದು ಲೋ ಆಗಿ ಮತ್ತೆ ಕ್ರಮೇಣ ಅದು ಅಲ್ಲಿ ಸ್ಟಕ್ ಆಗ್ತದೆ. ಹಾಗಿರುವಾಗ ನಾವೊಂದು ಯಾರಿಗೆಲ್ಲ ಹೈ ಕೊಲೆಸ್ಟ್ರಾಲ್, ಅಂದರೆ ಕೊಲೆಸ್ಟ್ರಾಲಲ್ಲಿ ಸಹ ಎರಡು ವಿಧ ಉಂಟು. ಒಂದು ಒಳ್ಳೆ ಕೊಲೆಸ್ಟ್ರಾಲ್, ಮತ್ತೊಂದು ಕೆಟ್ಟ ಕೊಲೆಸ್ಟ್ರಾಲ್. LDL ಅಂತ ಒಂದು ಹೇಳ್ತಾರೆ, ಮತ್ತೊಂದು HDL. ಅದರಲ್ಲಿ HDL ಒಳ್ಳೆ ಕೊಲೆಸ್ಟ್ರಾಲ್ ಆಗಿರ್ತದೆ. ಇವತ್ತು ನಾವೊಂದು ಈ ಯಾರು ಕೊಲೆಸ್ಟ್ರಾಲ್ನ, ಈ ಬ್ಯಾಡ್ ಕೊಲೆಸ್ಟ್ರಾಲ್ನ ಸಮಸ್ಯೆಯಿಂದ ಬಳಲ್ತಿದ್ದಾರೆ ಅಂಥವರಿಗೆ ಒಂದು ಮನೆ ಮದ್ದನ್ನು ನಾನು ಹೇಳ್ಕೊಡ್ತಿದ್ದೇನೆ. ಬಹಳ ಚೆನ್ನಾಗಿರ್ತದೆ. ಈಗ ಮೊದಲಿಗೆ ನಮಗೊಂದು ಲಿಂಬೆ ಹಣ್ಣು ಬೇಕು. ಈ ಲಿಂಬೆ ಹಣ್ಣನ್ನು ಒಮ್ಮೆ ಚೆನ್ನಾಗಿ ತೊಳೆದು, ಇದು ನಮಗೆ ಈ ಲೋಕಲ್ ಆಗಿ ಸಿಕ್ಕುವ ಲಿಂಬೆ ಹಣ್ಣು ನಮ್ಮ ಮರದಲ್ಲಿ ಬೆಳೆದರೆ ಬಹಳ ಒಳ್ಳೆಯದು. ಈಗ ಹೊರಗಿನಿಂದ ಈಗ ತರುವುದಾದರೆ ಅದನ್ನು ಚೆನ್ನಾಗಿ ನೋಡಿ ಒಂದು ಸ್ವಲ್ಪ ಈ ಅಡಿಗೆ ಸೋಡಾ ಹಾಕಿ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಬೇಕು. ನಾವು ಅದರದ್ದು ಸಿಪ್ಪೆಯೊಟ್ಟಿಗೆ ನಾವು ಯೂಸ್ ಮಾಡೋದ್ರಿಂದಾಗಿ ಅದನ್ನು ಅಡಿಗೆ ಸೋಡಾದಲ್ಲಿ 1-2 ನಿಮಿಷ ಮುಳುಗಿಸಿಟ್ಟು ಮತ್ತೆ ಅದನ್ನು ಯೂಸ್ ಮಾಡಿಕೊಳ್ಬೇಕು. ಇಲ್ಲಿ ಬೇರೆ ಸಾಮಾನುಗಳು ಏನು ಹೇಳಿದರೆ, ಈ ಬಡೆ ಸೊಪ್ಪು ಒಂದು ವೇಳೆ ನಿಮ್ಮ ಮನೆಗಳಲ್ಲಿ ಅಥವಾ ನಿಮಗೆ ಅವೈಲೇಬಲ್ ಇದ್ದರೆ, ಹಸಿ ಇದ್ದರೆ ಹಸಿ 3 ತೆಗೆದುಕೊಳ್ಬಹುದು. ಅಥವಾ ನಿಮ್ಮ ಹತ್ರ ಇಲ್ಲ ಹೊರಗಿನಿಂದ ತರಬೇಕಂತಾದರೆ ಹೀಗೆ ಒಣಗಿದ್ದು 4 ತೆಗೆದುಕೊಳ್ಬೇಕಾಗ್ತದೆ. ಇನ್ನು 1 ಚಮಚದಷ್ಟು, ಅಂದರೆ 10 ಕಾಳಿನಷ್ಟು ನಮಗೆ ಇದು ಮೆಣಸು, ಕರಿಮೆಣಸು ಉಂಟಲ್ಲ ಅದು ಬೇಕು. ಕರಿಮೆಣಸು, ಈ ಹಳದಿ ಒಂದು ಟೇಬಲ್ ಸ್ಪೂನಷ್ಟು ಬೇಕಾಗ್ತದೆ. ಇದನ್ನು ಅಬ್ಸಾರ್ಬ್ ಮಾಡಲಿಕ್ಕೆ ಈ ಕರಿಮೆಣಸು ಬೇಕಾಗ್ತದೆ. ಮತ್ತು ಅರ್ಧ ಲೀಟರ್ನಷ್ಟು ನೀರು ಬೇಕು ನಮಗೆ. ಈಗ ಮೊದಲಿಗೆ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಒಮ್ಮೆ ಈ ಅಡಿಗೆ ಸೋಡದ ನೀರಲ್ಲಿ ಕ್ಲೀನ್ ಮಾಡಿ ಮತ್ತೆ ಇದನ್ನೀಗ ನಾವು ಕಟ್ ಮಾಡಿಕೊಳ್ಳೋಣ ಸಣ್ಣದಾಗಿ. ಇದನ್ನು ಸ್ವಲ್ಪ ಇನ್ನೊಮ್ಮೆ ನೀರಿನಲ್ಲಿ ತೊಳೆದು ತರ್ತೀನಿ, ಒಳ್ಳೆ ನೀರಿನಲ್ಲಿ. ವೀಕ್ಷಕರೇ ನೋಡಿ, ಒಳ್ಳೆ ಕ್ಲೀನಾಗಿ ಬಂತು. ಈಗ ಇದನ್ನು ಸಣ್ಣದಾಗಿ ಹೆಚ್ಚಿಟ್ಟುಕೊಳ್ಳೋಣ. ಇದರದ್ದು ಬೀಜವನ್ನು ಸುರಿಗೆ ತೆಗೆದುಕೊಳ್ಬೇಕು ನಾವೀಗ. ಎಲ್ಲ ಬೀಜ ತೆಗೆದುಕೊಂಡು, ಒಂದೇ ಬೀಜ ಸಹ ಇರಬಾರ್ದು, ಯಾವ ಬೀಜಗಳು ಸಹ ನಮಗೆ ಇದರಲ್ಲಿ ಬೇಡ. ಎಲ್ಲ ಬೀಜವನ್ನೀಗ ಮೊದಲಿಗೆ ನಾನು ತೆಗೆದುಕೊಳ್ತೇನೆ. ನೋಡಿ, ಎಲ್ಲ ಬೀಜಗಳನ್ನು ತೆಗೆದಾಯಿತು. ಒಂದೇ ಒಂದು ಬೀಜ ಉಳಿಬಾರ್ದು ನಮಗೆ, ಅದು ಮತ್ತೆ ತುಂಬ ಕಹಿ ಬರ್ತದೆ. ಅದರಿಂದಾಗಿ ಈಗ ಇದನ್ನು ಚೆನ್ನಾಗಿ ಸಣ್ಣ ಸಣ್ಣ ಹೋಳುಗಳಾಗಿ ಮಾಡಿಕೊಳ್ಳೋಣ. ಇದೊಂದು ಬಹಳ ಉಪಯುಕ್ತವಾದ ಮನೆ ಮದ್ದಂತ ಹೇಳ್ಬೋದು. ಇದರಲ್ಲಿ ಇದನ್ನು 14 ದಿವಸಗಳ ಕಾಲ ಕಂಟಿನ್ಯೂಸ್ ಆಗಿ ಕುಡಿಬೇಕಾಗ್ತದೆ, ರಾತ್ರಿ ಮಲಗುವ ಮೊದಲು. ಸೊ ಸಣ್ಣದಾಗಿ ಹೀಗೆ ಹೆಚ್ಚಿಟ್ಟುಕೊಂಡು ಇದಕ್ಕೆ ಹಾಕೊಳ್ಳೋಣ. ಒಂದೇ ಒಂದು ಲಿಂಬೆ ಇದು. ಇದರಲ್ಲಿ ಎಷ್ಟಾಗ್ತದೆ ನಾನು ಹೇಳ್ತೇನೆ. ಇದು ನೋಡಿ, ಸಣ್ಣದಾಗಿ ಹೆಚ್ಚಿಟ್ಟುಕೊಂಡು ತುಂಬ ಮಂದಿ ಇದ್ದಾರೆ ಈಗ ಯಂಗ್ಸ್ಟರ್ಸ್ನವ ಸಹ ಹಾಗೆ. ಕೊಲೆಸ್ಟ್ರಾಲ್ ಎಲ್ಲರ ಬಾಯಲ್ಲಿ ಸಹ ಕೊಲೆಸ್ಟ್ರಾಲ್. ಅದರಿಂದಾಗಿ ಏನಾಗ್ತದೆ, ಈ ಹಾರ್ಟ್ ಅಟ್ಯಾಕ್ ಆಗುವ ಸಂಭವ ಹೆಚ್ಚು. ಈಗ ನಾನು ಇದರ ಬದಲು ನಾನು ನಿಮಗೆ ತುಂಬ ಮಂದಿ ಹತ್ರ ಹಸಿಯಾದ ಇಂಥ ಎಲೆಗಳು
ಬೇ ಲೀಫ್ ಇರುವುದಿಲ್ಲ. ಅದಕ್ಕಾಗಿ ನಾನು ನೋಡಿ ಇದನ್ನು ಚೆನ್ನಾಗಿ ನಾವು ಮೊದಲಿಗೆ ತೊಳೆದುಕೊಳ್ಬೇಕು. ತೊಳೆದುಕೊಂಡು ತರ್ತೇನೆ ವೀಕ್ಷಕರೇ. ಇಲ್ಲಿ ನೋಡಿ ತೊಳೆದುಕೊಂಡು ಆಯಿತು. ಒಂದು ವೇಳೆ ಹಸಿ ಇದ್ದರೆ ಕೇವಲ 3 ಹಾಕ್ಕೊಳ್ಬೇಕು, ಒಣಗಿದ್ದಾದರೆ 4 ಹಾಕಿದರೆ ಆಯಿತು. ನೋಡಿ ಇದನ್ನೀಗ ಹೀಗೆ ಸಣ್ಣದಾಗಿ ನಾವು ಚೂರುಗಳಾಗಿ ಮಾಡಿಕೊಳ್ಬೇಕು. ಚೂರುಗಳಾಗಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳೋಣ, ಹಾಕ್ಕೊಳ್ಳೋಣ. ಎಷ್ಟು ಸಣ್ಣದಾಗಿ ಕಟ್ ಮಾಡಲಿಕ್ಕೆ ಆಗ್ತದೆ ಅಷ್ಟು ಸಣ್ಣದಾಗಿ. ಸಪೋಸ್ ಹಸಿ ಎಲೆ ಆದರೆ ಹಸಿ ಎಲೆಯನ್ನು ಮಾಡಿದರೆ ಆಯಿತು. ಇನ್ನು ಇದಕ್ಕೆ ಒಂದು ಚಮಚದಷ್ಟು ನೋಡಿ 1 ಟೀ ಸ್ಪೂನ್ನಷ್ಟು ಹಳದಿಯ ಪುಡಿ, ಅಂದರೆ ಅರಸಿನದ ಪುಡಿ. ನಾನು ಮೊನ್ನೆ ಹಳದಿಯ ಪುಡಿ ಹೇಳಿದ್ದಕ್ಕೆ ಒಬ್ಬರು ಕಮೆಂಟ್ ಮಾಡಿದ್ದಾರೆ ನನಗೆ, ಅದು ಹಳದಿ ಅಲ್ಲ ಅರಸಿನ. ಹೇಳ್ತೇವೆ ನಾವು. ಈಗ 10 ಕಾಳಿನಷ್ಟು ನಿಮ್ಮ ಹತ್ರ ಸಪೋಸ್ ಇಡೀ ಕಾಳು ಇರದಿದ್ದರೆ ನೀವು 1/4 ಚಮಚದಷ್ಟು ಈ ಪೆಪ್ಪರ್ ಪೌಡರ್ ಯೂಸ್ ಮಾಡಿದರೆ ಸಾಕ್ತದೆ. ಆದರೆ ಹೀಗೆ ಇಡಿಯನ್ನೇ ಜಜ್ಜಿ ಮಾಡಿದರೆ ಅದಕ್ಕೆ ಪವರ್ ಜಾಸ್ತಿ. ಯಾವಾಗಲೂ ಯಾವುದೇ ಒಂದು ಈ ಹಳದಿಯನ್ನು ಯೂಸ್ ಮಾಡುವಾಗ ಹಳದಿಯನ್ನು ಅದರಲ್ಲಿ ಕುರ್ಕ್ಯುಮಿನ್ ಅಂತ ಒಂದು ಅಂಶ ಇರ್ತದಂತೆ, ಕುರ್ಕ್ಯುಮಿನ್ ಅಂತ ಹೇಳಿ. ಆ ಕುರ್ಕ್ಯುಮಿನ್ ಅಂಶವನ್ನು ಬಾಡಿ ಹೀರಿಕೊಳ್ಬೇಕಾದ್ರೆ ಅದಕ್ಕೆ ಈ ಒಂದು ಪೆಪ್ಪರ್ ಪೌಡರ್ ಪೆಪ್ಪರನ್ನು ಯೂಸ್ ಮಾಡಿದರೆ ಮಾತ್ರ ಆಗೋದಂತೆ. ಇನ್ನು ಈಗ ಇದಕ್ಕೆ ಅರ್ಧ ಲೀಟರ್, ಅಂದರೆ ಅರ್ಧ ಲೀಟರ್ ಹಾಲಿನ ಪ್ಯಾಕೆಟ್ ಇರ್ತದೆ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಇಲ್ಲಿ ಗ್ಯಾಸ್ನಲ್ಲಿ ಇಟ್ಕೊಳ್ಳೋಣ. ಗ್ಯಾಸ್ನಲ್ಲಿಟ್ಟು ಮುಚ್ಚಳವನ್ನು ಮುಚ್ಚಿಕೊಂಡು ನಮಗೆ ಇದನ್ನು ನಾವು ಈಗ ಇಷ್ಟನ್ನು ಹಾಕ್ಕೊಂಡ ಮೇಲೆ ಇನ್ನು ನಾವೇನು ಮಾಡಬೇಕು ಹೇಳಿದರೆ ಇದನ್ನು ಒಮ್ಮೆ ಹೀಗೆ ಚೆನ್ನಾಗಿ ತಿರುಗಿಸಿಕೊಳ್ಬೇಕು. ಎಲ್ಲ ಮಿಕ್ಸ್ ಹಾಕ್ಕೊಂಡ ಮೇಲೆ ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿಕೊಂಡು ನಾವು ಇದನ್ನು ಕುದಿಸಿಕೊಳ್ಳೋಣ. ಸ್ವಲ್ಪ ಹೈ ಫ್ಲೇಮಲ್ಲಿ ಇರಲಿ ಸುರಿಗೆ. ಒಂದು ಕುದಿ ಬಂದ ಮೇಲೆ ನಾವೇನು ಮಾಡಬೇಕು ಹೇಳಿದ್ರೆ ಸ್ವಲ್ಪ ಸಣ್ಣ ಉರಿಯನ್ನು ಇಟ್ಟುಕೊಳ್ಬೇಕಾಗ್ತದೆ. ವೀಕ್ಷಕರೇ ಇಲ್ಲಿ ನೋಡಿ 10 ನಿಮಿಷಗಳ ಕಾಲ ನಾನು ಇದನ್ನು ಕುದಿಸಿಕೊಂಡಿದ್ದೇನೆ. ಸೊ ಈಗ ನೋಡಿ ಕುದಿತಾ ಉಂಟು. ಈಗ ಸಾಕು, 10 ನಿಮಿಷ ಇದನ್ನು ಕುದಿಸಿಕೊಂಡ್ರೆ ಸಾಕು. ಇನ್ನು ಸ್ವಲ್ಪ ಚಮಚದಲ್ಲಿ ನಾವು ಇದನ್ನು ತಿರುಗಿಸ್ಕೊಳ್ಬೇಕು. ತಿರುಗಿಸ್ಕೊಂಡು ನೋಡಿ ನೀರು ನೋಡಿ ಕೇವಲ ಸ್ವಲ್ಪ ಆವಿಯಾಗಿದೆ ಅಷ್ಟೇ, ಸಾಕು. ಇಷ್ಟಾದ ಮೇಲೆ ಇದನ್ನು ನಾವೇನು ಮಾಡಬೇಕು ಹೇಳಿದರೆ ಈಗ ಆಫ್ ಮಾಡ್ಕೊಳ್ಳೋಣ. ಇದು ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾದ ಮೇಲೆ ನಾನು ಹೇಳ್ತೇನೆ ಯಾವ ರೀತಿಯಲ್ಲಿ ಇದನ್ನು ಪ್ರಿಸರ್ವ್ ಮಾಡಿ ಇಡೋದು. ತುಂಬ ಸಮಯ ಇಡಲಿಕ್ಕಿಲ್ಲ, 3 ದಿವಸಕ್ಕೆ ಇಡ್ಬೋದು, ಮತ್ತು ಪುನಃ ಬೇಕಿದ್ರೆ ಮಾಡ್ಬೋದು. ಒಟ್ಟು 14 ದಿವಸಗಳ ಕಾಲ ಇದನ್ನು ನಾವು ಕುಡಿಬೇಕಾಗ್ತದೆ. ಈಗ ಇದು ತಣ್ಣಗಾಗಲಿ. ತಣ್ಣಗಾದ ಮೇಲೆ ಹೇಗೆ ಸ್ಟೋರ್ ಮಾಡೋದು ಮತ್ತು ಹೇಗೆ ಕುಡಿಯುವುದು, ಇದಕ್ಕೆ ಏನು ಹಾಕ್ಕೊಂಡು ನಾವು ಎಷ್ಟು ಕುಡಿಬೇಕಂತ ನಾನು ತೋರಿಸ್ಕೊಡ್ತೇನೆ. ವೀಕ್ಷಕರೇ ಇಲ್ಲಿ ನೋಡಿ ಇದೀಗ ಪೂರ್ತಿ ತಣ್ಣಗಾಗಿದೆ. ತಣ್ಣಗಾದದನ್ನು ನಾವೀಗ ಇದನ್ನು ಗಾಳಿಸ್ಕೊಳ್ಳೋಣ. ನೋಡಿ ಅರ್ಧ ಲೀಟರಲ್ಲಿ ಸ್ವಲ್ಪ ಕಡಿಮೆ ಆಗಿರ್ತದೆ, ಅಷ್ಟೇ ಸಾಕು. ತುಂಬ ಆವಿಯಾಗಬೇಕಂತ ಏನಿಲ್ಲ. ಇದು ಡಿಸ್ಕಾರ್ಡ್ ಮಾಡಲಿಕ್ಕೆ ಉಳಿದದ್ದು. ಈಗ ಇದನ್ನು ನಾವೇನು ಮಾಡಬೇಕು ಹೇಳಿದರೆ ಫ್ರಿಜ್ಜಿನೊಳಗೆ ಮುಚ್ಚಿಕೊಂಡು ಇಟ್ಟುಕೊಳ್ಬೇಕು. ಈಗ ನಮಗೆ ರಾತ್ರಿ ಯೂಸ್ ಮಾಡುವಾಗ ಏನು ಮಾಡಬೇಕು ಹೇಳಿದರೆ ನಾವು 1 ಲೋಟದಲ್ಲಿ ಇದೀಗ 3 ದಿವಸಕ್ಕೆ ಬರ್ತದೆ. 3 ದಿವಸಕ್ಕೆ ಹೇಳಿದರೆ ಮುಕ್ಕಾಲು ಲೋಟದಷ್ಟು ಇದನ್ನು ನಾವು ರಾತ್ರಿ ಮಲಗುವ ಮೊದಲು 14 ದಿವಸಗಳ ಕಾಲ ಇದಕ್ಕೀಗ ತಣ್ಣಗಾದ ಮೇಲೆ 1 ಸ್ಪೂನಿನಷ್ಟು ಜೇನುತುಪ್ಪ ಇಷ್ಟನ್ನು ಹಾಕಿ ಕಲಡಿಸಿ 14 ದಿನ ಕುದ್ರೆ ಯಾರಿಗೆಲ್ಲ ಯಾರು ಸಹ ಹೀಗೆ ಸಹ ಕುಡಿಬೋದು ಇದನ್ನು. ಇದೊಂದು ಏನು ಸೈಡ್ ಇಫೆಕ್ಟ್ ಇಲ್ಲದ ಒಂದು ಮದ್ದು ಅಂತ ಹೇಳ್ಬೋದು. ಯಾರಿಗೆಲ್ಲ ಫ್ಯಾಟ್ ತುಂಬ ಉಂಟು ನೋಡಿ, ಯಾರು ತುಂಬ ತೋರ ಇರ್ತೀರಿ, ಅಂದರೆ ನಿಮಗೆ ಸ್ವಲ್ಪ ವೆಯ್ಟ್ ಲಾಸ್ ಮಾಡಬೇಕಂತಿದ್ರೆ ಸಹ ಈ ಒಂದು ಮದ್ದು ಒಳ್ಳೆ ಈ ನರಗಳಲ್ಲಿರುವ ಬ್ಲಾಕ್ ಆಗಿರುವಂಥ ಫ್ಯಾಟ್ ಅಂಶಗಳನ್ನು ಸಹ ಇದು ಕ್ಲಿಯರ್ ಮಾಡ್ತದೆ. ಹಾಗೆ ರಕ್ತ ಪರಿಚಲನೆ ತುಂಬ ಚೆನ್ನಾಗಿ ಆಗುವಾಗೆ ಮಾಡ್ತದೆ. ಈ ಕೊಲೆಸ್ಟ್ರಾಲ್ ಇರೋರಿಗಂತೂ ಹೇಳಿ ಮಾಡಿಸಿದಂಥದ್ದು, ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ನಾನು ಹೇಳೋದು. 2 ರೀತಿಯ ಕೊಲೆಸ್ಟ್ರಾಲ್ ಉಂಟಂತ ನಾನು ನಮ್ಮ ಬಿಗಿನಿಂಗಲ್ಲೇ ಹೇಳಿದೆ. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ,
ಈ ಒಂದು ಮೆಡಿಸಿನ್ ಬಹಳ ಉತ್ತಮವಾದುದು, ಏನಿದರಲ್ಲಿ ಸೈಡ್ ಇಫೆಕ್ಟ್ ಇಲ್ಲ. ಬಟ್ ನಾನು ಹೇಳಿದ ಹಾಗೆ ಮಾಡಬೇಕು. ಇದು ಮೊದಲಿಗೆ ಹನಿಯನ್ನು ಹಾಕೊಳ್ಳಿಕ್ಕಿಲ್ಲ. ಯಾವಾಗ ನಾವು ಕುಡಿತೇವೆ ಆಗ 1 ಚಮಚದಷ್ಟು ಹನಿಯನ್ನು ಹಾಕೊಂಡು ಇದನ್ನು ಫ್ರಿಜ್ಜಿನೊಳಗೆ ನಾವು ಸ್ಟೋರ್ ಮಾಡಿಕೊಂಡು ಇಡ್ಬೋದು. ಅಂದರೆ 3 ದಿವಸಕ್ಕಿಂತ ಹೆಚ್ಚು ದಿವಸ ಇಡಲಿಕ್ಕಿಲ್ಲ. 3 ದಿವಸ ಆದಮೇಲೆ ಹೊಸತು ಪುನಃ ಮಾಡಿ. ಹಾಗೆ 14 ದಿವಸಗಳ ಕಾಲ ಕುಡಿದ್ರೆ ನಿಮ್ಮದು ಫ್ಯಾಟ್ ಬರ್ನ್ ಆಗ್ತದೆ, ಅದರೊಟ್ಟಿಗೆ ಒಳ್ಳೆ ಬಾಡಿಗೆ ಒಂದು ನಮ್ಮನೆ ನಾವು ಫ್ರೆಶ್ ಫೀಲ್ ಸಹ ಆಗ್ತದೆ. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ಒಂದು ಸುಲಭ ರೀತಿಯ ಮನೆಮದ್ದು. ಯಾರಿಗೆಲ್ಲ ನನ್ನ ಈ ಕುಕಿಂಗ್ ಚಾನಲ್ ಇಷ್ಟ ಆಗಿದೆ, ಅದರಲ್ಲಿ ಸಹ ನಾನು ಕೆಲವು ರೀತಿಯ ಈ ಮೆಡಿಸಿನ್ಗಳನ್ನು ಸಹ ನಮಗೆ ಗೊತ್ತಿರುವಂಥದ್ದನ್ನು ನಾನು ಹೇಳ್ಕೊಡ್ತಿದ್ದೇನೆ. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು.